ಇದು ನನಗೇನು ಹೊಸದಲ್ಲ. ನಾನು ವಿದ್ಯಾರ್ಥಿ ದೆಸೆಯಿಂದಲೂ ಸಹ ಈ ಕೋಮುವಾದಿಗಳ ವಿರುದ್ಧ ಇರತಕ್ಕಂಥವನು. ನಾನು ಈ ರಾಷ್ಟ್ರದಲ್ಲಿ ಸ್ಥಾಪಕ ವಿರೋಧಿ, ನರೇಂದ್ರ ಮೋದಿ ವಿರೋಧಿ ಅಂತ ಯಾರಾದ್ರು ಇದ್ದರೆ ಅದು ಹರಿಪ್ರಸಾದ್. ಯಾಕಂದರೆ ಗುಜರಾತಲ್ಲಿ ನಾನು 4.5 ವರ್ಷಗಳ ಕಾಲ ಅವರು ಮಾಡಿದ ದೌರ್ಜನ್ಯದ ವಿರುದ್ಧ ಅವರ ಊರಲ್ಲೇ ಹೋಗಿ ಭಾಷಣಗಳು ಮಾಡಿ ಬರ್ತಾ ಇದ್ದೆ. ಈ ನಮೋ ಬ್ರಿಗೇಡ್ ಆಗಲಿ ಅಥವಾ ನರೇಂದ್ರ ಮೋದಿ ಅವರ ಅನುಯಾಯಿಗಳಿಗೆ ಯಾವುದೇ ರೀತಿಯ ಇದೇನು ಆಶ್ಚರ್ಯ ಹೊಸದಲ್ಲ ಈ ಕೊಲೆಗಳು. ವಿನಯ್ ಬಾಳಿಕ, ನಮ್ಮ ಬಾಳಿಗಾರವರು ಯಾವ ಮಸೀದಿ ಹಣ ತೆಗೆದುಕೊಂಡು ಯಾವ ದೇವಸ್ಥಾನಕ್ಕೆ ಕೊಟ್ಟರು, ಅದು ಯಾವ ದೇವಸ್ಥಾನದ ಹಣ ತಗೊಂಡು ಯಾವ ಮಸೀದಿಗೆ ಕೊಟ್ಟರು. ವೆಂಕಟರಮಣ ದೇವಸ್ಥಾನದಲ್ಲಿ ಆಗ್ತಕ್ಕಂಥ ಅವ್ಯವಹಾರಗಳನ್ನು ಬಯಲಿಗೆ ಎಳೆದು ಅಲ್ಲಿರ್ತಕ್ಕಂಥ ಹಣ ಯಾರ ಮನೆಗೆ ಹೋಗ್ತಾ ಇದೆ ಅಂತ ಹೇಳಿ ಬಹಿರಂಗಪಡಿಸೋದಕ್ಕೋಸ್ಕರ ಅವ್ರಿಗೆ ಈ ಶಿಕ್ಷಣ. ಕೊಲೆ ಮಾಡಿದ್ದ ನೋಡಿ ಹುಡುಗ, ಅವ್ರ ತಂದೆ ಹಾಸ್ಪಿಟ್ಲಲ್ಲಿದ್ದಾಗ ಈ ಅಬ್ದುಲ್ ರೆಹಮಾನ್ ರಕ್ತ ಕೊಟ್ಟಿದ್ದಾನೆ. ಅವನ್ನ ಕೊಲೆ ಆಗುತ್ತೆ ಅಂದರೆ ನಿಮ್ಮ ಮನಸ್ಥಿತಿ ಯಾವ ರೀತಿ ಬಂದಿದೆ ಅನ್ನೋದು ಯೋಚನೆ ಮಾಡಿ. ದ್ವೇಷ ರಾಜಕಾರಣ ಮಾಡಬೇಕು ಅನ್ನೋದಿದ್ದರೆ ಯಾರು ನೀವು ಒಡ್ಡಾಟ ಮಾಡ್ತೀರೋ ನಮ್ಮದೇನು ಅಭ್ಯಂತರ ಇಲ್ಲ. ಯಾರನ್ನೋ ಒಬ್ಬರನ್ನ ಕೊಲೆ ಮಾಡಲೇಬೇಕು ಅಂತೇಳಿ ದ್ವೇಷ ರಾಜಕಾರಣ ಕರಾವಳಿ ಪ್ರದೇಶದಲ್ಲಿ ಇದು ಯಾವತ್ತೂ ಸಹ ನೋಡಲಿಲ್ಲ. ನಂದೆಲ್ಲ ಚಟುವಟಿಕೆಗಳೇ ಬೆಂಗಳೂರು, ಡೆಲ್ಲಿನಲ್ಲಿ ಎಲ್ಲೋದ್ರೂ ಎದೆ ಎತ್ಕೊಂಡು ಹೇಳ್ತಾ ಇದ್ದೆ, ನಾನು ಕರಾವಳಿ ಪ್ರದೇಶ, ದಕ್ಷಿಣ ಕನ್ನಡದವನು, ದೌರ್ಜನ್ಯದ ವಿರುದ್ಧ ಸಾಹಸಿಗಳು, ಧೈರ್ಯ ಎಲ್ಲ ಅಂದ್ಕೊಂಡು ಹೇಳ್ತಾ ಇದ್ದೆ. ಇಲ್ಲಿ ಬಂದು ಈಗ ಆಗ್ತಾ ಇರೋದು ನೋಡಿದ್ರೆ ರಣ ಹೇಡಿಗಳು ಕೂಡ ಇಂಥ ಕೆಲಸಗಳು ಮಾಡೋದಿಲ್ಲ. ಸಂಘ ಪರಿವಾರದ ವಿರುದ್ಧ ಮಾತಾಡಬೇಕಂದ್ರೆ ಅದರಲ್ಲೂ ಸಹ ಒಬ್ಬ ಹಿಂದುತ್ವವಾದಿ ಹೀಗೆ ನ್ಯಾಯ ಸಿಗಬೇಕು ಅಂತ ಹೋರಾಟ ಮಾಡುವಾಗ ನಾನು ಹುಷಾರಾಗಿರ್ಬೇಕು ಅಂತ ಬರ್ಕೊಂಡೇ ಬಂದಿದ್ದೆ. ಯಾಕಂದರೆ ನಾನೆಲ್ಲ ಅಪ್ಪಿತಪ್ಪಿ ಮಾತಾಡಿದ್ರೆ ಬೇರೆಯವರು ನನ್ನ ಹಿಂದೆ ಬೀಳೋದು ಬೇರೆ, ನಮ್ಮ ಪಾರ್ಟಿಯವರು ಹಿಂದೆ ಬಿದ್ದುಬಿಡ್ತಾರೆ. ಯಾಕಂದರೆ ಊರೆಲ್ಲ ಭಾಷಣ ಮಾಡ್ತಾರೆ, ಮಾತಾಡಿದ್ರೆ ಅಲ್ಲಿ ನಾನೊಬ್ಬನೇ ದಿನಕ್ಕೆ 1-2-3 ನನಗೂ ಫೋನ್ ಬರುತ್ತೆ, ನಿಮಗೆ ಹಾಗೆ ಮಾಡಿಬಿಡ್ತೀವಿ ಈಗ ಮಾಡ್ತೀವಿ ಅಂಥೇಳಿ. ನಾನು ಬಾಳಿಗ ಅಲ್ಲ. ನಾನು ಹೇಳ್ತೀನಿ, ನೀವೇನು ಯೋಚನೆ ಮಾಡಿಬಿಡಿ, ನೀವೆಲ್ಲಿದ್ದೀರ ಹೇಳಿ ಅಲ್ಲೇ ನಾನು ಬರ್ತೀನಿ. ಯಾಕಂದರೆ ನಾನು ಕಟ್ಟ ವಿರೋಧಿ RSS. ಇವತ್ತಿಲ್ಲಿ ಬಂದು ನಾನು ಒಬ್ಬ ಹಿಂದುತ್ವದ ಹೋರಾಟಗಾರ, ಅವ್ರಿಗೆ ನ್ಯಾಯ ಸಿಗಬೇಕು ಅಂತೇಳಿ ಈ ಒಂದು ಹೋರಾಟದಲ್ಲಿ ಬೆಂಬಲ ಕೊಡ್ತಕ್ಕಂಥದ್ದು. ನಾಳೆಯಿಂದ ಭಾಳಷ್ಟು ಜನ ಬೇರೆ ಬೇರೆ ಥರ ವಿಶ್ಲೇಷಣೆಗಳು ಮಾಡ್ತಾರೆ, ವಿಡಂಬನೆಗಳಿರುತ್ತೆ. ಆದರೆ ನನಗೇನು ಬೇಸರ ಇಲ್ಲ. ಭಾಳ ಹೆಚ್ಚಿನ ನೋವಾಗಿದ್ದು ನನಗೆ ಯಾವಾಗ ಅಂತ ಹೇಳಿದ್ರೆ, ಬಾಳಿಗಾರ ಅವರ ಸಹೋದರರು 3 ಜನ ಬಂದು, ನಮ್ಮ ಮುಜುಲಾ ನಾಯಕರವ್ರ ಜೊತೆ ಬಂದು, ಈ ಥರ ಅನ್ಯಾಯ ಆಗಿದೆ, ಯಾರೂ ಸಹ ಧ್ವನಿ ಎತ್ತಾ ಇಲ್ಲ ಅಂತ ಹೇಳಿ. ಇದು ನನಗೇನು ಹೊಸದಲ್ಲ. ನಾನು ವಿದ್ಯಾರ್ಥಿ ದೆಸೆಯಿಂದಲೂ ಸಹ ಈ ಕೋಮುವಾದಿಗಳ ವಿರುದ್ಧ ಇರತಕ್ಕಂಥವನು. ಮತ್ತು ಈ ನಾಡಿನ ನೀರು ಉಪ್ಪು ಕುಡಿದಿರೋ ನಮ್ಮ ತಂದೆ ತಾಯಿ ಈ ಊರಿನವರು ದೌರ್ಜನ್ಯದ ವಿರುದ್ಧ ಹೋರಾಟದ ಮನೋಭಾವ ಇರ್ತಕ್ಕಂಥ ಈ ಒಂದು ಕರಾವಳಿ ಪ್ರದೇಶದಿಂದ ಬಂದಿರತಕ್ಕಂಥವನಾದ ಬೆಂಗಳೂರು ನಗರದಲ್ಲಿರ್ಬೋದು, ದೆಹಲಿಯಲ್ಲಿರ್ಬೋದು, ಎಲ್ಲೇ ಅನ್ಯಾಯ ಆದ್ರೂ ಅದ್ರ ಮುಂದೆ ನಿಂತ್ಕೊಂಡು ಹೋರಾಟ ಮಾಡ್ತಕ್ಕಂಥದ್ದು. ರಾಜಕಾರಣ ಅನ್ನೋದು, ಕಾಂಗ್ರೆಸ್ ಅನ್ನೋದು ಅರ್ಧ, ಇನ್ನರ್ಧ ಕೋಮುವಾದದ ವಿರುದ್ಧ ಮತ್ತು ದೌರ್ಜನ್ಯದ ವಿರುದ್ಧ ಇರತಕ್ಕಂಥ ವೇದಿಕೆಗಳಲ್ಲಿ ನಾನು ಭಾಗವಹಿಸ್ತಕ್ಕಂಥದ್ದು ಎಲ್ಲರೂ ಸಹ ನೋಡಿದ್ದಾರೆ. ಅದರರ್ಥ ಬಾಳಿಗಾರವರು RSS ಕಾರ್ಯಕರ್ತರಿರ್ಬೋದು ಅಥವಾ ಹಿಂದುತ್ವ ಕಾರ್ಯಕರ್ತರು, ತಪ್ಪೇನಿಲ್ಲ. ಈ ರಾಷ್ಟ್ರದಲ್ಲಿ ಸ್ವಾತಂತ್ರ್ಯ ಬಂದ ನಂತರ ಸಂವಿಧಾನದ ಚೌಕಟ್ಟಿನಲ್ಲಿ ಯಾರು ಯಾವ ಸಂಘಟನೆಯಲ್ಲಿ ಬೇಕಾದರೂ ಸಹ ಇರ್ಬೋದು. ಆದರೆ ಸಾರ್ವಜನಿಕವಾಗಿ ಯಾರಿಗೂ ಸಹ ಯಾವುದೇ ಆಸ್ತಿ ಜೀವಕ್ಕೆ ಹಾನಿ ಆಗದಾಗೆ ಅವರ ಕಾರ್ಯಕ್ರಮಗಳು, ಕಾರ್ಯಚಟುವಟಿಕೆಗಳು ಇರಬೇಕು. ಬಾಳಿಗಾರವರು ಮಾಡಿರ್ತಕ್ಕಂಥ ಆ ಸಂದರ್ಭದಲ್ಲೂ ನನಗೆ ಬಹಳ ಆಸಕ್ತಿ ಯಾಕೆ ಬಂತು ಅಂತ ಹೇಳಿದ್ರೆ, ಅವರ ಕೊಲೆ ಆರೋಪಿ ನಮೋ ಬ್ರಿಗೇಡ್ನ ಅಧ್ಯಕ್ಷ, ಸ್ಥಾಪಕ ಅಧ್ಯಕ್ಷ. ನಾನು ಈ ರಾಷ್ಟ್ರದಲ್ಲಿ ಸ್ಥಾಪಕ ವಿರೋಧಿ, ನರೇಂದ್ರ ಮೋದಿ ವಿರೋಧಿ ಅಂತ ಯಾರಾದ್ರು ಇದ್ದರೆ ಅದು ಹರಿಪ್ರಸಾದ್. ಯಾಕಂದರೆ ಗುಜರಾತಲ್ಲಿ ನಾನು 4.5 ವರ್ಷಗಳ ಕಾಲ ಅವರು ಮಾಡಿದ ದೌರ್ಜನ್ಯದ ವಿರುದ್ಧ ಅವರ ಊರಲ್ಲೇ ಹೋಗಿ ಭಾಷಣಗಳು ಮಾಡಿ ಬರ್ತಾ ಇದ್ದೆ. ಆದ್ದರಿಂದ ಯಾರೋ ನಮೋ ಬ್ರಿಗೇಡ್ ಅನ್ನೋನು ಯಾವ ರೀತಿ ಕೊಲೆ ಮಾಡಿಬಿಟ್ರು ಹಿಂದುತ್ವದ ಹುಡುಗನ್ನ ಅಂಥೇಳಿ ಆವತ್ತಿಂದಲೂ ಸಹ ಯೋಚನೆ ಮಾಡ್ತಾ ಇದ್ದೆ. ಇದೇನು ಹೀಗಾಯ್ತಲ್ಲ ಮಂಗಳೂರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಂಥೇಳಿ. ಇದೇನು ಹೊಸದಲ್ಲ. ಈ ನಮೋ ಬ್ರಿಗೇಡ್ ಆಗಲಿ ಅಥವಾ ನರೇಂದ್ರ ಮೋದಿ ಅವರ ಅನುಯಾಯಿಗಳಿಗೆ ಯಾವುದೇ ರೀತಿಯ ಇದೇನು ಆಶ್ಚರ್ಯ ಹೊಸದಲ್ಲ ಈ ಕೊಲೆಗಳು. ತಾವೇನೋ ಹೇಳಿದ್ರಿ, ನಮ್ಮ ನಾಯಕರು ಹೇಳಿದ್ರು, ಸೂಲಿ ಬಲೆ ಹೋಗಿ ಜೈಲಲ್ಲಿ ಅವ್ರನ್ನ ಸ್ವಾಗತ ಮಾಡ್ಕೊಂಡು ಬಂದರು ಅಂತ. ಆದರೆ ನಾನು ಇನ್ನೂ ಕೆಟ್ಟದ್ದು ನೋಡಿದ್ದೀನಿ. ಬಿಲ್ಕಿಸ್ ಬಾನು ಅಂಥೇಳಿ, ನರೋಡಾ ಪಟಿಯಾ ಅಂಥೇಳಿ ಗುಜರಾತಲ್ಲಿ ಅಹಮದಾಬಾದ್ ಹತ್ರ, ಆ ಕೋಮು ದಳ್ಳೂರಿನಲ್ಲಿ ಅವರು ಆ ಊರು ಬಿಟ್ಟು ಹೋಗುವಾಗ ಅವರ ಟೆಂಪೋವನ್ನು ಸ್ಟಾಪ್ ಮಾಡಿ ಅವರ ಕಣ್ಣು ಮುಂದೆ ಅವ್ರ ತಾಯಿಯ ಮೇಲೆ ಅತ್ಯಾಚಾರ ಆಗುತ್ತೆ. ಬಿಲ್ಕಿಸ್ ಬಾನು 3 ವರ್ಷದ ಮಗು ಇದೆ, ಅದನ್ನು ಟೆಂಪೋಗೆ ಗುದ್ದಿ ಸಾಯಿಸ್ತಾರೆ. ಗಂಡನ ಮುಂದೆ ಬಿಲ್ಕಿಸ್ ಬಾನು ಅವರ ಅತ್ಯಾಚಾರ ಆಗುತ್ತೆ.
ಅದು ಕೋರ್ಟು, ಬರೋಡಾ ಕೋರ್ಟಲ್ಲಿ ಅದು ವಿಚಾರಣೆ ಆಗುವಾಗ ಸುಪ್ರೀಂ ಕೋರ್ಟ್ ಅದನ್ನು ಮುಂಬೈನಲ್ಲಾಗಲಿ ಇಲ್ಲಿ ನ್ಯಾಯ ಸಿಕ್ಕೋದಿಲ್ಲ ಅಂತೇಳಿ ಮುಂಬೈಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಮುಂಬೈನಲ್ಲಿ ಅವ್ರಿಗೆ ಜೀವಾವಧಿ ಶಿಕ್ಷೆ ಆಗೋಗುತ್ತೆ. ಜೀವಾವಧಿ ಶಿಕ್ಷೆ ಆದಮೇಲೆ 14 ವರ್ಷವೂ ಆಗೋಗುತ್ತೆ. ಅಲ್ಲಿ ಸಿ ವಿ ಪಾಟೀಲ್ ಅಂತೇಳಿ ಇದರಲ್ಲಿ ಗೋಧ್ರಾ ಅಲ್ಲಿ ಪಂಚಮಹಲ್ ಅಂತಿದೆ. ಆ ಕೋರ್ಟಲ್ಲಿ ಅವ್ರಿಗೆ ಇವರು ಭಾಳ ಸಂಸ್ಕಾರಸ್ಥರು, ಮರ್ಯಾದಸ್ಥರು, ಇವ್ರು ಕೊಲೆ ಮಾಡಿದಾರೋ ಇಲ್ವೋ ಅವ್ರನ್ನ ಬಿಡುಗಡೆ ಮಾಡಬೇಕು ಅಂತ ಮಾಡ್ತಾರೆ. ಈ ಸಾಯ್ಲಿ ಅದು ಕಾನೂನು ಏನೋ ಇರುತ್ತೆ. ಆದರೆ ಅವ್ರನ್ನ ಸ್ವಾಗತ ಮಾಡಲಿಕ್ಕೆ 50 ಜನ ಹೋಗಿ ಹೂನಾರ ಹಾಕಿ ಸ್ವೀಟ್ ಕೊಟ್ಟು ಅವ್ರನ್ನ ಜೈಲಿಂದ ಹೊರಗಡೆ ಬರ್ತಕ್ಕಂಥ ಇಷ್ಟೊಂದು ಅಮಾನವೀಯವಾದ ಅನಾಗರಿಕ ವ್ಯವಸ್ಥೆಯನ್ನು ನನ್ನಂತೂ 52 ವರ್ಷದ ಜೀವನ, ರಾಜಕೀಯ ಜೀವನದಲ್ಲಿ ಎಲ್ಲೂ ಸಹ ನೋಡಲಿಲ್ಲ. ಯಾರಾದರೂ ಆರೋಪಿ ಆದರೆ ಅವ್ನು ತಿರ್ಗಾ ಸಮಾಜದಲ್ಲಿ ತಲೆ ಎತ್ತಬಾರ್ದು, ಜೈಲಿಗೆ ಹೋದರೆ ಆ ಥರ ಪರಿಸ್ಥಿತಿ ನಾವು ನೋಡಿದ್ದು. ಅವ್ನು ಜೈಲಿಗೆ ಹೋಗಿದ್ದಾನೆ ಅಂದರೆ ಅವನು ಸಮಾಜದಲ್ಲಿ ಎಲ್ಲೂ ಕಾಣಿಸ್ಕೊಳ್ತಾ ಇರಲಿಲ್ಲ. ಈಗ ರಾಜಾರೋಷವಾಗಿ ಕಾಣಿಸ್ಕೊಳ್ತಾರೆ ಅಂತ ಅಂದಾಗ ಯಾವ ಸ್ಥಿತಿನಲ್ಲಿ ಈ ಸಮಾಜ ಬಂದಿದೆ ಅನ್ನೋದು ನೀವೆಲ್ಲರೂ ಸಹ ಯೋಚನೆ ಮಾಡಬೇಕಾಗತ್ತೆ. ನಾಯಕರು ಹೇಳಿದ್ರು, ಅದು ಗಾದೆನೇ ಇದೆ, ಪಕ್ಕದ ಮನೆಯಲ್ಲಿ ಬೆಂಕಿ ಬಿದ್ದಿದೆ, ನಾನು ಯಾಕೆ ತಲೆ ಕೆಡಿಸ್ಕೊಳ್ಬೇಕು, ನಾ ಸುಮ್ಮನಿದ್ರೆ ಆಯಿತು ಅಂದರೆ ಆ ಬೆಂಕಿ ನಿಮ್ಮ ಮನೆಗೂ ಬೀಳುತ್ತೆ ಅನ್ನೋದು ಮರ್ತೋಗ್ಬಿಟ್ಟಿದ್ದಾರೆ. ಆದ್ದರಿಂದ ಎಲ್ಲಾದರೂ ದೌರ್ಜನ್ಯ ಅನ್ಯಾಯ ಆದಾಗ ನಾವೆಲ್ಲರೂ ಸಹ ಒಕ್ಕೊರಲಿಂದ ಅದನ್ನು ಹೋರಾಟ ಮಾಡಿದಾಗ ಮಾತ್ರ ಇದಕ್ಕೆ ನ್ಯಾಯ ಸಿಗುತ್ತೆ ಅಂಥದ್ದು. ವಿನಾಯಕ ಬಾಳಿಗೆ ಅವರು ಯಾವುದೋ ಇದನ್ನು ಬೀಫ್ ಅಂದರೆ ಗೋಮಾಂಸ ಎಲ್ಲೂ ಸಾಗಣೆ ಮಾಡ್ತಾಯಿರಲ್ಲ. ಕಳ್ಳ ಸಾಗಾಣಿಕೆಯಲ್ಲಿ ಭಾಳ ಆಗುತ್ತೆ ಅಲ್ಲ. ಅರ್ಧ ಜನ ಯಾರು ಅಂತ ನಿಮಗೂ ಗೊತ್ತಿದೆ, ನನಗೂ ಗೊತ್ತಿದೆ. ಎಲ್ಲೂ ಸಹ ಗೋಮಾಂಸ ಸಾಗಾಣಿಕೆ ಮಾಡೋಕ್ಕೆ ಹೋಗ್ತಾ ಇರಲಿಲ್ಲ, ಅಥವಾ ಲವ್ ಜಿಹಾದ್ ಮಾಡಲಿಲ್ಲ, ಅಥವಾ ಹಿಂದೂ ವಿರೋಧಿ ಚಟುವಟಿಕೆಗಳು ಮಾಡಲಿಲ್ಲ. ಒಬ್ಬ ಹಿಂದುತ್ವವಾದಿಯಾಗಿ ಸಮಾಜದಲ್ಲಿ ಸಂವಿಧಾನದ ಅಡಿಯಲ್ಲಿ RTI ಅಂತಕ್ಕಂಥದ್ದು ನಾವೇ ಮಾಡಿರ್ತಕ್ಕಂಥ ಒಂದು ಕಾನೂನು, ಭ್ರಷ್ಟಾಚಾರದ ವಿರುದ್ಧ ಇರ್ತಕ್ಕಂಥ ಕಾನೂನು, ಅದರ ಆಕ್ಟಿವಿಸ್ಟ್ ಆಗಿ ಕಾರ್ಯಕರ್ತ ಆಗಿರ್ತಕ್ಕಂಥ ತಪ್ಪೇನಲ್ಲ. ಈಗಲೂ ಸಹ ಭಾಷಣಗಳು ಹೊಡಿತಾ ಇರ್ತಾರೆ. ಮೊನ್ನೆ ಕೂಡ ಬಡ್ಜೆಟ್ ಭಾಷಣ ಮಾಡಿದಾಗ ಸಿದ್ದರಾಮಯ್ಯನವರ ಸರ್ಕಾರ ತುಷ್ಟೀಕರಣ ಮಾಡ್ತಕ್ಕಂಥ ಸರ್ಕಾರ, ಸಾಬರ್ಗೆ ಹಣ ಕೊಟ್ಬಿಟ್ಟಿದ್ದಾರೆ 4,000 ಕೋಟಿ. ನಮ್ಮ ಬಜೆಟ್ ಎಷ್ಟು? 4,50,000 ಕೋಟಿ. 4,50,000 ಕೋಟಿ ಅಂದರೆ 4,000 ಕೋಟಿ ಅಂದರೆ 1%. 1% ಇಲ್ಲ ಅಂತ ಕಾಣುತ್ತೆ. 1% ಸಾಬರು ಕೊಟ್ಟಿದ್ದಾರೆ ಅಂತ. ದೇವಸ್ಥಾನದಲ್ಲಿ ಬರೋ ಹಣ ಸಾಬರು ಕೊಡ್ತಾ ಇದ್ದಾರೆ. ತಪ್ಪು ತಿಳ್ಕೊಬೇಡಿ, ನಾನು ಸಾಬರು ಅಂತ ಹೇಳ್ತಾ ಇದ್ದೀನಿ ಅಂತ ಅವ್ರ ಪದ ನಾನು ಬಳಸ್ತಾ ಇದ್ದೀನಿ. ದೇವಸ್ಥಾನದ ಹಣ ಮಸೀದಿಗೆ ಕೊಡ್ತಾ ಇದ್ದಾರೆ, ದೇವಸ್ಥಾನದ ಹಣ ಸಾಬರು ಕೊಡ್ತಾ ಇದ್ದಾರೆ. ವಿನಯ್ ಬಾಳಿಕ, ನಮ್ಮ ಬಾಳಿಗಾರವರು ಯಾವ ಮಸೀದಿ ಹಣ ತೆಗೆದುಕೊಂಡು ಯಾವ ದೇವಸ್ಥಾನಕ್ಕೆ ಕೊಟ್ಟರು, ಅದು ಯಾವ ದೇವಸ್ಥಾನದ ಹಣ ತಗೊಂಡು ಯಾವ ಮಸೀದಿಗೆ ಕೊಟ್ಟರು. ವೆಂಕಟರಮಣ ದೇವಸ್ಥಾನದಲ್ಲಿ ಆಗ್ತಕ್ಕಂಥ ಅವ್ಯವಹಾರಗಳನ್ನು ಬಯಲಿಗೆ ಎಳೆದು ಅಲ್ಲಿರ್ತಕ್ಕಂಥ ಹಣ ಯಾರ ಮನೆಗೆ ಹೋಗ್ತಾ ಇದೆ ಅಂತ ಹೇಳಿ ಬಹಿರಂಗಪಡಿಸೋದಕ್ಕೋಸ್ಕರ ಅವ್ರಿಗೆ ಈ ಶಿಕ್ಷಣ. ಹಿಂದೂ ದೇವಸ್ಥಾನದಲ್ಲಿ ನೀವು ಹಣ ಹೊಡೆದು ಯಾರ್ದೋ ಒಬ್ಬ ಹಿಂದೂ ಮನೆಗೆ ಹೋದಾಗ ಅದನ್ನು ಬಹಿರಂಗಪಡಿಸೋದಕ್ಕೋಸ್ಕರ ಅವ್ರಿಗೆ ಈ ಶಿಕ್ಷೆ ಕೊಡ್ತಕ್ಕಂಥದ್ದು. ಇವರು ಹಿಂದೂ ಹೋರಾಟಗಾರ ಅಂತ. ನಾನೊಬ್ಬ ಹಿಂದೂ ಧರ್ಮದಲ್ಲಿ ಅಚಲವಾದ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವನು. ಆದರೆ ಹಿಂದುತ್ವಕ್ಕೂ ಮತ್ತು ಹಿಂದೂ ಧರ್ಮಕ್ಕೂ ಭಾಳ ವ್ಯತ್ಯಾಸ ಇದೆ. ಸಾವರ್ಕರ್ ಅವರೇ ಹೇಳಿದ್ದಾರೆ, ಹಿಂದೂ ಧರ್ಮಕ್ಕೂ ಹಿಂದುತ್ವಕ್ಕೂ ಯಾವುದೇ ಸಂಬಂಧ ಇಲ್ಲ. ಅವರ ಆತ್ಮಚರಿತ್ರೆಯಲ್ಲಿ ಬರ್ಕೊಂಡಿದ್ದಾರೆ, ಚಿತ್ರಗುಪ್ತ ಅಂತ ಹೇಳಿ ಅದೇ ಹೆಸರಲ್ಲಿ ಬರೆದಿದ್ದಾರೆ. ಅದರಲ್ಲಿ ಹೇಳ್ತಾರೆ, ಹಿಂದುತ್ವ ಅಂತಕ್ಕಂಥದ್ದು ಒಂದು ರಾಜಕೀಯ ಘೋಷಣೆ, ಹಿಂದೂ ಧರ್ಮ ಅಂತಂದು ಧಾರ್ಮಿಕ ಭಾವನೆಗಳದು ಅಂತ ಹೇಳಿ ಭಾಳ ಸ್ಪಷ್ಟವಾಗಿ ಹೇಳಿದೆ. ಅದನ್ನೆಲ್ಲರೂ ಸಹ ಯಾರೂ ಸಹ ಹೇಳೋದಿಲ್ಲ. ಆದರೆ ಹಿಂದುತ್ವದ ಹೆಸರಲ್ಲಿ ಆಗ್ತಕ್ಕಂಥದ್ದು ನೀವು ನೋಡಿದಾಗ ಇದೇನು ಹೊಸದಲ್ಲ. ನೀವು ಹೇಳಿದ್ರಲ್ಲ, ಸಮಾಜಮುಖಿ ಕಾರ್ಯಕರ್ತರು ಕೊಲೆ ಆಗೋದು ಸಾಮಾನ್ಯ. ಬಾಳಿಗರು ಸಮಾಜಮುಖಿ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡಬೇಕು ಅಂಥೇಳಿ ಮಾಡುವಾಗ ಅದು ಭ್ರಷ್ಟಾಚಾರನೂ ಅಲ್ಲ. ಭಕ್ತರು ವೆಂಕಟರಮಣ ದೇವಸ್ಥಾನಕ್ಕೆ ಆಗಿರ್ತಕ್ಕಂಥ ದುಡ್ಡನ್ನು ಅದನ್ನು ಕೊಳ್ಳೆ ಹೊಡೆದಾಗ, ಕದ್ದಾಗ ಅದನ್ನು ಬಹಿರಂಗಪಡಿಸಿದ್ದಾರೆ. ಹೊಸದೇನಲ್ಲ. ನಾನು ನಿಮ್ಗೆ ಯಾಕೆ ವಿಸ್ಮಯ ಅಂತ ಹೇಳಿದೆ ಅಂದರೆ, ಉಡುಪಿಯಲ್ಲಿ ಮಂದರ್ತಿನಲ್ಲಿ ಒಂದು ಪ್ರವೀಣ್ ಪೂಜಾರಿ ಅಂತ ಕೊಲೆ ಆಗುತ್ತೆ. BJP ಮಂಡಲ ಅಧ್ಯಕ್ಷ. ಈ ಮಂಗಳೂರಲ್ಲಿರೋ ಕಾಂಗ್ರೆಸ್ ಅವರೆಲ್ಲ ಈ ನಮ್ಮ ಇವರು ಇನ್ನೂ ಕಾಂಗ್ರೆಸ್ಸಲ್ಲಿ ಇರಲಿಲ್ಲ ಅಷ್ಟಾಗಿ. ಎಲ್ಲರೂ ಹೇಳಿದ್ರು, ಸರ್ ಒಂದು ಕೊಲೆ ಆಗಿಬಿಟ್ಟಿದೆ, ನೀವು ಬರಬೇಕು ಅಂತ. ಮಂಡಲ ಅಧ್ಯಕ್ಷ, ನಾನು ಯಾಕ್ರಿ ಬರಲಿ, ಅವ್ರು BJP ಅವ್ರು ಬರ್ತಾರೆ ಬಿಡಿ ಅಂದೆ. ಇಲ್ಲ ಸರ್ ಬರಬೇಕು, ಅವ್ರು ಹಿಂದುಳಿದವ್ರಿಗೆ ಸೇರಿದವರು ಅಂತ. ಸರಿ, ನಾನು ಡೆಲ್ಲಿಯಿಂದ ಅಲ್ಲಿ ಅವ್ರಿಗೆ ಬಡವರು ಸರ್ ಭಾಳ ಅಂದರು, ಒಂದು ಸ್ವಲ್ಪ
ಏನಾದರೂ ಸಹಾಯ ಮಾಡಬೇಕು ಅಂತ ಸ್ವಲ್ಪ ಹಣ ಇಟ್ಕೊಂಡು ಬಂದು ಅವ್ರ ಮನೆಗೆ ಹೋದೆ. ಅವ್ರ ಮನೆಗೆ ಹೋದಾಗ ಉಡುಪಿ ಕಾಂಗ್ರೆಸ್ ಅವರು ಯಾರೂ ಬರಲಿಲ್ಲ, ನಾವು ಬರೋಕ್ಕಾಗೋದಿಲ್ಲ ಅಂತ. ಅಲ್ಲಿ ಹೋಗಿ ನೋಡಿದಾಗ 6 ಅಡಿ ಉದ್ದ ಇದ್ದಾನೆ ಆ ಹುಡುಗ, ಫಿಲ್ಮ್ ಆ್ಯಕ್ಟರ್ ಇದ್ದಂಗೆ ಇದ್ದಾನೆ, BJP ಮಂಡಲ ಅಧ್ಯಕ್ಷ. ಅವನು ಸಣ್ಣದಾಗಿ ವ್ಯಾಪಾರ ಮಾಡಿಕೊಂಡು ಒಂದು ಈ ಗುಡ್ಸ್ ವ್ಯಾನ್ ತಗೊಂಡ ಅಂಥೇಳಿ ಅವನ್ನ ಕೊಲೆ ಮಾಡಿದ ಯಾರು? ಹಿಂದೂ ಜಾಗರಣ ವೇದಿಕೆಯವರು. ಗೋ ಸಾಗಣೆ ಮಾಡ್ತಾ ಇದ್ದಾನೆ ಅಂಥೇಳಿ ಕೋಳಿ ಮತ್ತು ಮೊಟ್ಟೆ ಅಂಗಡಿ ಇಟ್ಕೊಂಡಿದ್ದ ಹುಡುಗ ಅವನು. ಅಲ್ಲೂ ಮಾಡಿ ಬಂದ್ವಿ. ಯಾರೂ ಸಹ BJP ಅವ್ರು ಬಂದಿರಲಿಲ್ಲ. ಈಗ ನಾನು ಇಲ್ಲಿ ಬಂದಿದ್ದೀನಿ, ನಾಳೆ BJP ಅವ್ರು ಬರ್ಬೋದು, ಆಶ್ಚರ್ಯ ಬೀಳಬೇಕಾದಿಲ್ಲ ನೀವು. ನಾನು ಅಲ್ಲಿ ಎಷ್ಟೋ ನನ್ನ ಕೈಲಾದ ಸಹಾಯ ಮಾಡಿ ಬಂದಮೇಲೆ ಆಮೇಲೆ ಶೋಭಾ ಕರಂದ್ಲಾಜೆ ಹೋಗಿ ಒಂದು 5 ಲಕ್ಷ ಕೊಟ್ಟು ಬಂದರು. ಅಲ್ಲಿ ಅವ್ರಿಗೆ BJP ಅವ್ರು ಯಾರೂ ಹೋಗಲಿಲ್ಲ. ಆಮೇಲೆ ಅವ್ರಿಗೆ ಬುದ್ಧಿ ಬಂದುಬಿಟ್ಟಿದೆ, ನಾವು ಹೋಗಲಿಲ್ಲ ಆದರೆ ಕಾಂಗ್ರೆಸ್ ಅವ್ರು ಬರ್ತಾರೆ ಅಂಥೇಳಿ ಪ್ರವೀಣ್ ನೆಟ್ಟಾರ್ ಕೊಲೆ ಆದಾಗ ನಾನು ಹೋಗೋದಕ್ಕಿಂತ ಮೊದಲ 25 ಲಕ್ಷ ಕೊಟ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಯಾಕೆ ನಿಮ್ಗೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇದು ಬಾಳಿಗ ಅವ್ರ ಕೊಲೆ ಸಮಾಜಮುಖಿ ಕಾರ್ಯಕರ್ತ. ಅದೇ ರೀತಿ ಅಬ್ದುಲ್ ರೆಹಮಾನ್ ಕೊಲೆ, ಅವನು ಸಹ ಒಬ್ಬ ಸಮಾಜಮುಖಿ ಹುಡುಗ. ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಅವನ ಟ್ರಕ್ ಮಣ್ಣು ಮರಳು ಸಾಗಾಣೆ ಮಾಡೋದು, 6 ಗಂಟೆಯಿಂದ ಮಸೀದಿನಲ್ಲಿ ಕೆಲಸ ಮಾಡ್ತಕ್ಕಂಥದ್ದು. ರಾತ್ರಿ ಹೊತ್ತು ಯಾರೇ ಹಾಸ್ಪಿಟಲ್ಗೆ ಸೇರಬೇಕಂದ್ರೆ ಅವ್ರದ್ದೇ ವ್ಯಾನ್ ಯೂಸ್ ಮಾಡ್ತಾಯಿದ್ರು. ಕೊಲೆ ಮಾಡಿದ್ದ ನೋಡಿ ಹುಡುಗ, ಅವ್ರ ತಂದೆ ಹಾಸ್ಪಿಟ್ಲಲ್ಲಿದ್ದಾಗ ಈ ಅಬ್ದುಲ್ ರೆಹಮಾನ್ ರಕ್ತ ಕೊಟ್ಟಿದ್ದಾನೆ. ಅವನ ಕೊಲೆ ಆಗುತ್ತೆ ಅಂದರೆ ನಿಮ್ಮ ಮನಸ್ಥಿತಿ ಯಾವ ರೀತಿ ಬಂದಿದೆ ಅನ್ನೋದು ಯೋಚನೆ ಮಾಡಿ. ದ್ವೇಷ ರಾಜಕಾರಣ ಮಾಡಬೇಕು ಅನ್ನೋದಿದ್ದರೆ ಯಾರು ನೀವು ಒಡ್ಡಾಟ ಮಾಡ್ತೀರೋ ನಮ್ಮದೇನು ಅಭ್ಯಂತರ ಇಲ್ಲ. ಯಾರನ್ನೋ ಒಬ್ಬರನ್ನ ಕೊಲೆ ಮಾಡಲೇಬೇಕು ಅಂತೇಳಿ ದ್ವೇಷ ರಾಜಕಾರಣ ಕರಾವಳಿ ಪ್ರದೇಶದಲ್ಲಿ ಇದು ಯಾವತ್ತೂ ಸಹ ನೋಡಲಿಲ್ಲ. ನಾನು ಹೆಮ್ಮೆಯಿಂದ ಹೇಳ್ಕೊಳ್ತೀನಿ. ನಾನು ಇಲ್ಲಿ ಭಾಳ ದಿನ ಇದ್ದಿದ್ದು ಭಾಳ ಕಮ್ಮಿ. ನಂದೆಲ್ಲ ಚಟುವಟಿಕೆಗಳು ಬೆಂಗಳೂರು, ಡೆಲ್ಲಿನಲ್ಲಿ ಎಲ್ಲೋದ್ರೂ ಎದೆ ಎತ್ಕೊಂಡು ಹೇಳ್ತಾ ಇದ್ದೆ, ನಾನು ಕರಾವಳಿ ಪ್ರದೇಶ, ದಕ್ಷಿಣ ಕನ್ನಡದವನು, ದೌರ್ಜನ್ಯದ ವಿರುದ್ಧ ಸಾಹಸಿಗಳು, ಧೈರ್ಯ ಎಲ್ಲ ಅಂದ್ಕೊಂಡು ಹೇಳ್ತಾ ಇದ್ದೆ. ಇಲ್ಲಿ ಬಂದು ಈಗ ಆಗ್ತಾ ಇರೋದು ನೋಡಿದ್ರೆ ರಣ ಹೇಡಿಗಳು ಕೂಡ ಇಂಥ ಕೆಲಸಗಳು ಮಾಡೋದಿಲ್ಲ. ಮಾಡಿ ನೀವು ಯಾವುದೇ ಪಕ್ಷದಲ್ಲಿ, ನಾನು ಎಲ್ಲೋದ್ರೂ ಭಾಷಣ ಮಾಡ್ತೀನಿ, ಯಾವುದೇ ಪಕ್ಷದಲ್ಲಿ ಎಲ್ಲಿ ಬೇಕಾದರೂ ನಮ್ಮದೇನು ಅಭ್ಯಂತರ ಇಲ್ಲ. ಯಾರ್ದಾದ್ರೂ ಒಂದು ಜೀವ ತೆಗೆಯೋದು ಮಾತ್ರ ಅದು ಯಾರಿಗೂ ಸಹ ಒಳ್ಳೆಯದಲ್ಲ ಅಂಥೇಳಿ ನನ್ನ ಭಾವನೆ. ಆದರೆ ಈಗ ನಡೀತಾ ಇರ್ತಕ್ಕಂಥದ್ದು ನೋಡಿ, ಬಾಳಿಗಾರ ಕೊಲೆ ಆಗಿದೆ, ನ್ಯಾಯ ಸಿಗಬೇಕು ಅಂತ ನೀವು 10 ವರ್ಷದಿಂದ ಹೋರಾಟ ಮಾಡ್ತಾ ಇದ್ದೀರಿ. ಆದರೆ ಈಗ ಅದರಲ್ಲಿ ಭಾಳ ಸ್ಪಷ್ಟವಾಗಿದೆ. ಅದು ನಾನು ಈ ಸಂಘ ಪರಿವಾರದ ವಿರುದ್ಧ ಮಾತಾಡಬೇಕಂದ್ರೆ ಅದರಲ್ಲೂ ಸಹ ಒಬ್ಬ ಹಿಂದುತ್ವವಾದಿ ಹೀಗೆ ನ್ಯಾಯ ಸಿಗಬೇಕು ಅಂತ ಹೋರಾಟ ಮಾಡುವಾಗ ನಾನು ಹುಷಾರಾಗಿರಬೇಕು ಅಂತ ಬರ್ಕೊಂಡೇ ಬಂದಿದ್ದೆ. ಯಾಕಂದರೆ ನಾನೆಲ್ಲಾದ್ರೂ ಅಪ್ಪಿತಪ್ಪಿ ಮಾತಾಡಿದ್ರೆ ಬೇರೆಯವರು ನನ್ನ ಹಿಂದೆ ಬೀಳೋದು ಬೇರೆ, ನಮ್ಮ ಪಾರ್ಟಿಯವರು ಹಿಂದೆ ಬಿದ್ದುಬಿಡ್ತಾರೆ. ಆದ್ದರಿಂದ ಸ್ವಲ್ಪ ಸರಿಯಾಗಿರಬೇಕು ಅಂತೇಳಿ ಮಾಡಿಕೊಂಡೇ ಬಂದಿರತಕ್ಕಂಥದ್ದು. ಅದರಲ್ಲಿ ಈ ಭಾಳ ಹೇಳ್ಬೋದು. ಈ ಯಾರು ಕೊಲೆ ಮಾಡಿದ್ರು ನಮೋ ಬ್ರಿಗೇಡ್ರವರು, ಪ್ರಧಾನಿ ನರೇಂದ್ರ ಮೋದಿಯವರ ಅಧಿಕಾರಕ್ಕೆ ಬರಲು ನಮೋ ಬ್ರಿಗೇಡ್ ಕಾರಣ ಎಂದು ನಮೋ ಬ್ರಿಗೇಡ್ ಹಲವು ಬಾರಿ ಹೇಳ್ಕೊಂಡಿತ್ತು. 2006 ಮಾರ್ಚ್ 21ರಂದು BJP ಬೂತ್ ಮಟ್ಟದ ಕಾರ್ಯಕರ್ತ ಮತ್ತು ಪ್ರಾಮಾಣಿಕ ಹಿಂದುತ್ವವಾದಿ ವಿನಾಯಕ ಬಾಳಿಗ ಅವರನ್ನು ಅವರ ಮನೆಯ ಮುಂದೆ ಕೊಚ್ಚಿ ಕೊಲೆ ಮಾಡಿದ ಆರೋಪಿಗಳ ಪೈಕಿ ಮೊದಲನೇ ಆರೋಪಿ ನಮೋ ಬ್ರಿಗೇಡ್ ಅಧ್ಯಕ್ಷ ಮಂಗಲ್ಪಾಡಿ ನರೇಶ್ ಶೆಣೈ. ಕೋರ್ಟ್ನಲ್ಲಿ ಈಗಲೂ ಸಹ ಆತ ಕಟ್ಟಕಡೆಯಲ್ಲಿ ನಿಂತಿರ್ತಾನೆ. ಇಲ್ಲಿನ ಬಹುತೇಕ BJP MLAಗಳು ನರೇಶ್ ಶೆಣೈ ಮುಲಾಜಿನಲ್ಲಿದ್ದಾರೆ. ಯಾಕಂತ ಹೇಳಿದ್ರೆ ಅವರಿಗೆ ಬೂತ್ ಮಟ್ಟದ ಕಾರ್ಯಕರ್ತರು ಹಣ ಹಂಚೋದು, ಹೆಂಡ ಹಂಚೋದು ಎಲ್ಲ ಇವರೇ ಮಾಡಿಸೋದು ಅಂತ ಕಾಣುತ್ತೆ. ಈ ನಮೋ ಬ್ರಿಗೇಡ್ ಟೀಮೇ ಮಾಡೋದು ಅಂತ ಕಾಣುತ್ತೆ. ಈ ಬ್ರಿಗೇಡ್ ಎಲ್ಲ ಮಾಡೋ ಇದೇ ಕೆಲಸಗಳು. ಆದ್ದರಿಂದ ಯಾರೂ ಸಹ ಭಯ ಬಿದ್ದು ನಿಮ್ಮ ಹತ್ರ ಬರ್ತಾ ಇಲ್ಲ. ಇಲ್ಲಾಂದರೆ ನಮ್ಮ ಶತ್ರುಗಳು ಕೂಡ ಎಲ್ಲಾದರೂ ಸತ್ತರೆ ನಾವು ಹೋಗಿ ಒಂದು ನಮಸ್ಕಾರ ಮಾಡಿ ಬರ್ತೀವಿ. ಯಾಕಂದರೆ ಒಂದೇ ಒಂದು ಜೀವ, ಒಂದ್ಸಲಿ ನಾವು ಪ್ರಪಂಚಕ್ಕೆ ಬಂದರೆ ನಾವು ಇನ್ನೊಂದ್ಸಲಿ ಬರೋದಿಲ್ಲ. ಯಾರೋ ಬಂದಿದ್ದಾರೆ, ಒಳ್ಳೆಯವರು ಕೆಟ್ಟವರು, ನಮಸ್ಕಾರ ಹೊಡೆದು ಬರ್ತೀವಿ. ಆದರೆ ಈ ಮಟ್ಟಕ್ಕೆ ಭಾರತೀಯ ಜನತಾ ಪಾರ್ಟಿಯವರು ಅವ್ರದ್ದೇ ಆದ ಕಾರ್ಯಕರ್ತನಿಗೆ ಇದು ಯಾರೂ ಸಹ ಬಂದಿಲ್ಲ ಅಂತ ಹೇಳಿದ್ರೆ ಯಾವ ಮಟ್ಟಕ್ಕೆ ಇರಬೇಕು ಅನ್ನೋದು ನೋಡಿ. ಅದರಲ್ಲೂ ಸಹ ಮಾಡಿದ ತಪ್ಪೇನು? ಈ ಹಿಂದುತ್ವದ ನಿಜವಾದ ಕಾರ್ಯಕರ್ತ ವಿನಯ್ ಬಾಳಿಕ ಮಾಡಿದ ಅಪರಾಧ ಏನು? ತಾನು ನಂಬಿರುವ ವೆಂಕಟರಮಣ ದೇವಸ್ಥಾನದಲ್ಲಿ ದೇವರ ದುಡ್ಡನ್ನು ತಿಂದವರ ವಿರುದ್ಧ ಪ್ರತಿಭಟಿಸಿದ್ದು. ವಿನಾಯಕ ಬಾಳಿಗ ಮಾಡಿದ ಮೊದಲ ಅಪರಾಧ ದೇವಸ್ಥಾನದ ಹಣ ಮಸೀದಿಗೆ ಹೋಗುತ್ತೆ, ದೇವಸ್ಥಾನದ ಹಣ ಮುಸ್ಲಿಮರಿಗೆ ಹೋಗುತ್ತೆ ಎಂದು RSS ನಾಯಕರು ಬೊಬ್ಬೆ ಹೊಡಿತಾರೆ. ದೇವಸ್ಥಾನದ ದುಡ್ಡು ಎಲ್ಲಿ ಹೋಗುತ್ತೆ ಅಂತ ವಿನಾಯಕ ಬಾಳಿಗ ತೋರಿಸಿಕೊಟ್ಟಿದ್ದರು. ವೆಂಕಟರಮಣ ದೇವಸ್ಥಾನದ ದುಡ್ಡು ನಮೋ ಬ್ರಿಗೇಡ್ ಅಧ್ಯಕ್ಷನ ಮನೆಗೆ ಹೋಗುತ್ತಿತ್ತು. ಅದನ್ನು
ಪ್ರಶ್ನೆ ಮಾಡಿದ್ದಕ್ಕಾಗಿ ವಿನಾಯಕ ಬಾಳಿಗನ ಕೊಲೆ ಆಯಿತು. ಇದನ್ನು ನಾನು ಹೇಳುತ್ತಿಲ್ಲ, ಪೊಲೀಸರ ಕೋರ್ಟಿನಲ್ಲಿ ಚಾರ್ಜ್ ಶೀಟ್ ಹೇಳುತ್ತದೆ. ದೇವಸ್ಥಾನದ ಕಾಣಿಕೆ ಹುಂಡಿ ಹಣದ ಬಗ್ಗೆ ಮಾತನಾಡುವ RSS BJP ನಾಯಕರು ವೆಂಕಟರಮಣ ದೇವರ ಕಾಣಿಕೆ ಡಬ್ಬದ ಬಗ್ಗೆಯೂ ಮಾತಾಡಬೇಕಲ್ಲ. ಕಾಣಿಕೆ ಡಬ್ಬ ಹಣವನ್ನು ದೇವರಿಗೆ ಉಳಿಸಲು ಹೋರಾಡಿ ಪ್ರಾಣ ತ್ಯಾಗ ಮಾಡಿದ ವಿನಯ್ ಬಾಳಿಗ ಪರವಾಗಿ ನಿಲ್ಲಬೇಕಲ್ಲ. ಆದರೆ ಯಾರೂ ಸಹ ನಿಂತಿಲ್ಲ. ಯಾಕಂದರೆ ಊರೆಲ್ಲ ಭಾಷಣ ಮಾಡ್ತಾರೆ, ಮಾತಾಡಿದ್ರೆ ಅಲ್ಲಿ ನಾನೊಬ್ಬನೇ ದಿನಕ್ಕೆ ಒಂದು 2-3 ನನಗೂ ಫೋನ್ ಬರುತ್ತೆ, ನಿಮಗೆ ಹಾಗೆ ಮಾಡಿಬಿಡ್ತೀವಿ ಈಗ ಮಾಡ್ತೀವಿ ಅಂಥೇಳಿ. ನಾನು ಬಾಳಿಗ ಅಲ್ಲ. ನಾನು ಹೇಳ್ತೀನಿ, ನೀವೇನು ಯೋಚನೆ ಮಾಡಿಬಿಡಿ, ನೀವೆಲ್ಲಿದ್ದೀರ ಹೇಳಿ, ಅಲ್ಲೇ ನಾನು ಬರ್ತೀನಿ. ಬೆಂಗಳೂರಲ್ಲಿದ್ದರೆ 1 ಗಂಟೆ ಒಳಗೆ ಬರ್ತೀನಿ, ಕರ್ನಾಟಕದಲ್ಲಿದ್ದರೆ 24 ಗಂಟೆ ಒಳಗೆ ಬರ್ತೀನಿ, ದೇಶದಲ್ಲೆಲ್ಲ ಇದ್ದರೆ 1 ದಿವಸದಲ್ಲಿ ಬರ್ತೀನಿ. ಹೇಳಿ ನಾನು ಬರ್ತೀನಿ ಅಂದರೆ ಆಮೇಲೆ ನನಗೆ ಫೋನೇ ಬರೋದಿಲ್ಲ. ದಿನ ಬರುತ್ತೆ, ಅದರಲ್ಲಿ ನಾನು ರಾಜಕೀಯ ಮಾಡೋದಿಲ್ಲ, ಅದು ನನಗೆ ಅದು ಅಭ್ಯಾಸ ಆಗಿಬಿಟ್ಟಿದೆ. ಆದ್ದರಿಂದ ಈ ಮಟ್ಟಕ್ಕೆ ಇವ್ರು ಹೋಗ್ತಾರೆ ಅನ್ನೋದು ಯಾರೂ ಸಹ ಯೋಚನೆ ಮಾಡಿರಲಿಲ್ಲ. ಅದಲ್ಲದೆ ಇದೇನು ಹೊಸ್ತಲ್ಲ, ನಮ್ಮ ನಾಯಕರು ಸಹ ಹೇಳಿದರು. ಹಿಂದೆ ಇದೇ ವಿನಾಯಕ್ ಬಾಳಿಗಾರ್ ಅವರು VH ವಿನಾಯಕ MB ಪುರಾಣಿಕರವರ ಟ್ರಸ್ಟ್ ನಡೆಸಿದರು. ಹಗರಣವನ್ನು ವಿನಾಯಕ ಬಾಳಿಗ ಬಯಲು ಮಾಡಿದರು. ಬಾಳಿಗ ಅವರ ಹೋರಾಟದ ಫಲವಾಗಿ VH ವಿನಾಯಕನ ಅಕ್ರಮ ಕಟ್ಟಡದ ಒಂದು ಭಾಗವನ್ನು ಒಡೆಯಲು ಆದೇಶ ಮಾಡಲಾಗಿತ್ತು. ಹಾಗಾಗಿ ಕರಾವಳಿಯ ಹಿಂದುತ್ವ ಸಂಘಟನೆಯಲ್ಲಿ ಹಿಂದುಳಿದ ಯುವಕರಿಗೆ ನಾನು ಹೇಳುವುದಿಷ್ಟೇ, ನೀವು ಹಿಂದುತ್ವದ ಎಂಬ RSS ವಿಷಕೂಪದಿಂದ ಹೊರಬನ್ನಿ. ಹೊರಬರಲಾಗದಿದ್ದರೆ ವಿನಾಯಕ ಬಾಳಿಗರಂಥ ಹಿಂದುತ್ವದ ಕಾರ್ಯಕರ್ತರಾಗಿ ಬದುಕಿ ಅಂತ ಹೇಳಿ. ಯಾಕಂದರೆ ಯಾವುದೇ ನಾಯಕರ ಮಕ್ಕಳು ನೋಡಿ, ದುಬೈಯಲ್ಲೆಲ್ಲ ದೊಡ್ಡ ದೊಡ್ಡ ಮನೆ ಇದೆ, ನಿಮ್ಗೆ ಗೊತ್ತಿದೆಯೋ ಇಲ್ಲೋ, ಮುನೀರ್ ಕಾಳಿಪಾಳ್ಯ. ನಾನು ಮೊನ್ನೆ ಯಾವುದೋ ಒಂದು 2 ತಿಂಗಳ ಹಿಂದೆ ದಕ್ಷಿಣ ಕನ್ನಡದವರು ಕೂರ್ಗವರು ಒಂದು ಕಾರ್ಯಕ್ರಮ ಮಾಡಿದ್ದು. ಇಲ್ಲಿಗೆ ಕಾರ್ಯಕ್ರಮ ಮುಗಿದ ಮೇಲೆ ನಾನು ಕೇಳಿದ್ರು, ಸರ್ ಭಾಳ ಚೆನ್ನಾಗಿದೆಯಲ್ಲ ಸರ್ ದುಬೈ, ನೀವೊಂದು ಮನೆ ತಗೊಳ್ಳಿ ಸರ್ ಇಲ್ಲಿ ಅಂತ. ಇರೋ ಮನೆಯೇ ನಾವು ನೋಡ್ಕೊಳಕ್ಕಲ್ಲ, ಇಲ್ಲೆಲ್ರಿ ಬರೋದು ಅಂದರೆ, ಸರ್ ಎಲ್ಲರದ್ದು ಮನೆ ಇದೆ ಸರ್ ಇಲ್ಲಿ ಅಂತ. ಹೆಸರು ಹೇಳೋ ಅಂದೆ. ಅದರಲ್ಲಿ BJP ಅವ್ರದ್ದು ಇದೆ, ನಮ್ಮ ಪಾರ್ಟಿಯವ್ರದ್ದು ಇದೆ, ಎಲ್ಲ ಪಾರ್ಟಿಯವ್ರದ್ದು ಇದೆ. ಇಲ್ಲಿ ಮಾತ್ರ ಸಾವರು ಹಿಂದೂ ಮುಸ್ಲಿಂ ಎಲ್ಲ ಮಾತಾಡ್ತವೆ. ಅವ್ರ ಮಕ್ಕಳು ಯಾರೂ ಸಹ ಹಿಂದುತ್ವವಾದಿ ಕಾರ್ಯಕರ್ತರಲ್ಲ. ಅವ್ರ ಮಕ್ಕಳು ಯಾರೂ ಸಹ ಜೈಲಿಗೆ ಹೋಗಿಲ್ಲ. ಅವರೆಲ್ಲ ಫಾರಿನಲ್ಲಿ ಒಳ್ಳೆ ಸ್ಕೂಲು ಕಾಲೇಜಲ್ಲಿ ಓದಿದ್ದಾರೆ. ಇಲ್ಲಿರ್ತಕ್ಕಂಥ ದಲಿತರು ಹಿಂದುಳಿದ ವರ್ಗದ ಹುಡುಗರನ್ನ ಇಟ್ಕೊಂಡು ಕೊಲೆ ಮಾಡಿಸಿ, ಬಾಳಿಗನೂ ಕೊಲೆ ಮಾಡಿರ್ತಕ್ಕಂಥವ್ರು, ಒಬ್ಬ ದೇವಾಡಿಗ, ಒಬ್ಬ ಬಿಲ್ಲವ, ಇನ್ನೊಬ್ರು ಯಾರೋ ಹುಡುಗ, ಎಲ್ಲ ಹಿಂದುಳಿದವ್ರನ್ನೇ. ಆದ್ದರಿಂದ ನನ್ನ ಕಿವಿ ಮಾತು ಏನು ಅಂದರೆ, ನಮ್ಮ ಹಿಂದುಳಿದ ವರ್ಗದ ಹುಡುಗರಿಗೆ, ನೀವು ಹಿಂದುತ್ವವಾದಿಗಳಾಗಿ ನಮ್ಮದೇನು ಅಭ್ಯಂತರ ಇಲ್ಲ, ಆದರೆ ಬಾಳಿಗಿನ ಥರ ಆಗಿ ಅಂತ ಹೇಳ್ತೀನಿ. ಯಾಕಂದರೆ ಭ್ರಷ್ಟಾಚಾರದ ವಿರುದ್ಧ, ಸಮಾಜದಲ್ಲಿ ಆಗ್ತಕ್ಕಂಥ ಅನ್ಯಾಯದ ವಿರುದ್ಧ ಹೋರಾಟ ಮಾಡ್ತಕ್ಕಂಥ ಮನೋಭಾವ ಬಂದಾಗ ಮಾತ್ರ ನಿಮ್ಮ ತಂದೆ ತಾಯಿಗಳಿಗೂ ಹೆಸರು ಬರುತ್ತೆ, ಕರಾವಳಿ ಪ್ರದೇಶಕ್ಕೂ ಹೆಸರು ಬರುತ್ತೆ, ರಾಜ್ಯಕ್ಕೂ ಸಹ ಹೆಸರು ಬರುತ್ತೆ ಅನ್ನೋದನ್ನು ಹೇಳಲಿಕ್ಕೆ ಇಚ್ಛೆ ಬೀಳ್ತಾರೆ. ಅದಲ್ಲದೆ ಈ ಹೋರಾಟ ನೇತೃತ್ವ ನಮಗೆ ಮುನೀರ್ ಕಾಟಿಪಾಳ್ಯ ಅವರು ಕಮ್ಯುನಿಸ್ಟ್ ಅವರು, ನಾನು ಕಾಂಗ್ರೆಸ್ ಅವರು. ಈ ಮಂಜುಳಾ ನಾಯಕ್ ನಮ್ಮ ಸಹೋದರಿ ಅವರು ಕಾಂಗ್ರೆಸ್ ಅವರು. ಈ ಶೆಣೆಯವರು ಮೊದಲು RSS ಅಲ್ಲೇ ಇದ್ದವರು, ಹೆಗಡೆ ಅವರು ಶೆಣೆಯಲ್ಲಿ ಕೂತಿದ್ದಾರೆ, ಈಗ ನಮ್ಮ ಜೊತೆ ಸೇರಿದ್ದಾರೆ. ಅವ್ರಿಗೂ ನೋವು ಗೊತ್ತಾಗಿದೆ RSS ಅಲ್ಲಿ ಏನಾಗುತ್ತೆ ಅಂತ. ಅವರು ಬೈದರೆ ಯಾರೂ ಮಾತಾಡಲ್ಲ, ನಾನು ಬೈದರೆ ಓ ಅಂತಾರೆ. ಆದ್ದರಿಂದ ಈ ಹೋರಾಟದಲ್ಲಿ ಇರ್ತಕ್ಕಂಥ ಮಂಜುಳಾ ನಾಯಕರು ಅವರು ಪ್ರತಿ ಸಲ ನನಗೆ ಹೇಳ್ತಾ ಇರ್ತಾರೆ, ಅವ್ರು ಹೇಳಿದ್ದೆಲ್ಲ ನಾನು ಮಾಡ್ತಾ ಇರ್ತೀನಿ. ನಮ್ಮ ಡಾಕ್ಟ್ರ್ ಹೇಳಿದ್ರು ಬಂದು ಇಲ್ಲಿಗೆ ನಿಲ್ಲಬಾರ್ದು ಅಂಥೇಳಿ. ಸುಮಾರು ಒಂದು 5 ವರ್ಷ ಆಯಿತು. ಪ್ರತಿ ಸಲ ನಾನು ಹೇಳ್ತಾನೆ ಇರ್ತೀನಿ. ಆದರೆ ನಂದು ಕಾರ್ಯವ್ಯಾಪ್ತಿ ಸಿಕ್ಕಾಪಟ್ಟೆ ಆ ಕಡೆ ಈ ಕಡೆ ಇರೋದ್ರೆ ಯಾರೋ ಫಾಲೋ ಅಪ್ ಮಾಡ್ತಾ ಇರಬೇಕಷ್ಟೇ. ಪರಿಹಾರ ಸಿಗಬೇಕು ಅನ್ನೋದಿದ್ದರೆ ಅದ್ರ ಪರವಾಗಿ ನಾನೇ ಬರ್ತೀನಿ ಮುಖ್ಯಮಂತ್ರಿ ಹತ್ರ ಮಾತಾಡಲಿಕ್ಕೆ, ಅದೇನು ತೊಂದರೆ ಇಲ್ಲ. ಬಾಕಿ ಕಾನೂನಿನ ಹೋರಾಟಕ್ಕೆ ತಮ್ಮ ವಕೀಲರು ಇರ್ತಾರೆ. ಅದಕ್ಕಿಂತ ಒಳ್ಳೆ ವಕೀಲರು ಯಾರಾದರೂ ಬೇಕಂತ ಹೇಳಿ ಯಾವುದೇ ವಕೀಲರು ಹೇಳ್ರಿ, ನಾನು ಮಾಡಿಸ್ಕೊಡ್ತೀನಿ. ಅದರಲ್ಲಿ ಏನು ತಾಪತ್ರನೇ ಇಲ್ಲ. ಹೋರಾಟ ಆಗಬೇಕು ಈ ವಿಚಾರದಲ್ಲಿ. ಯಾಕಂದರೆ ಕಡೆಯದಾಗಿ ಯಾವುದೇ ರಾಜಕಾರಣ ಇದು ಯಾವುದೇ ಇರ್ಬೋದು, ಪ್ರಜಾಪ್ರಭುತ್ವದಲ್ಲಿ ಸಮಾಜಮುಖಿಯಾಗಿ ಜನಪರ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ತಕ್ಕಂಥದ್ದು ಭಾಳ ಮುಖ್ಯ. ಇದು ಯಾವುದೋ ರಾಜಕೀಯಕ್ಕೋಸ್ಕರ ಇವ್ರು ಯಾರೋ ಭಾಷಣ ನಾನು ಯಾವಾಗ ಮಂಗಳೂರು ಬಂದು ಹೇಳ್ತಾರೆ, ಸರ್ ನೀವೇನು ಇಲ್ಲಿ MP ನಿಲ್ತೀರಾ ಸರ್, MLA ನಿಲ್ತೀರಾ ಸರ್ ಅಂತ. ಚಿಕ್ಕಮಗಳೂರಿಗೆ ಹೋದರೆ ಅಲ್ಲೇ ಕೇಳ್ತಾರೆ, ಸರ್ ಇಲ್ಲಿ ನಿಲ್ತೀರಾ ಸರ್ ಅಂತ. ನಾರ್ತ್ ಕೆನರಾಗೆ ಹೋದರೆ ಅಲ್ಲಿ ಕೇಳ್ತಾರೆ. ನಮ್ಮ ಕೆಲಸ ಅದಲ್ಲ. ನಾವು ಕಾಂಗ್ರೆಸ್ ಪಕ್ಷದ ಒಂದು ಸಿದ್ಧಾಂತ ಸರ್ವಧರ್ಮ ಸಮಭಾವ, ಎಲ್ಲರೂ ಸಹ ಸಮಾನವಾಗಿ ಕಾಣ್ತಕ್ಕಂಥ ಮಹಾತ್ಮ ಗಾಂಧಿಯವರ ಸಿದ್ಧಾಂತವನ್ನು ನಂಬ್ಕೊಂಡಿರ್ತಕ್ಕಂಥವ್ರು. ಎಲ್ಲಿ ಬೇಕಾದರೂ ಹೋಗ್ತಾ ಇರ್ತೀನಿ ನಾನು ಕರ್ನಾಟಕ ರಾಜ್ಯಕ್ಕಿಂತ ಹೆಚ್ಚಿನ
ಒಂಥರ ಪ್ರಸಿದ್ಧಿ ಆಗಿರ್ತಕ್ಕಂಥದ್ದು, ಜನಪ್ರಿಯ ಆಗಿರ್ತಕ್ಕಂಥದ್ದು ನೋಡಿದಾಗ ಛತ್ತೀಸ್ಗಢ, ರಾಜಸ್ಥಾನ್ ಮತ್ತು ಗುಜರಾತ್. ನಾನೇನಾದರೂ ಒಂದು ಸಣ್ಣ ಅಧಿಕಾರ ನನಗೆ ಸಿಕ್ಕಿದಾಗ ಕರ್ನಾಟಕದಿಂದ ಒಂದೋ ಇಬ್ಬರು ಫೋನ್ ಮಾಡ್ತಾರೆ, ಸರ್ ಅಭಿನಂದನೆಗಳು ಅಂತ. ಬೇರೆ ರಾಜ್ಯಗಳಿಂದ 100-200 ಅಭಿನಂದನೆಗಳು ಬರುತ್ತೆ ನನಗೆ. ಹಬ್ಬಗಳು ಬಂದಾಗ ವಾಟ್ಸಪ್ಪಲ್ಲಿ ಬರೋದು ಬೇರೆ ರಾಜ್ಯಗಳಿಂದನೇ. ಆದ್ದರಿಂದ ಎಲ್ಲ ಕಡೆಯೂ ಸಹ ಇರ್ತೀವಿ. ಈ ದೇಶ ನಮ್ಮದು. ಈ ದೇಶದಲ್ಲಿ ಇರ್ತಕ್ಕಂಥ ನಾವೆಲ್ಲರೂ ಸಹ ಸಮಾನರು, ಅಣ್ಣ ತಮ್ಮಂದರಾಗಿರ್ತಕ್ಕಂಥವ್ರು. ಯಾರೇ ನಿಮ್ಗೆ ಅನಿಸ್ಬೇಕು, ಕೆಲವರು ವಿಚಾರದಲ್ಲಿ ಕೆಲವು ತಪ್ಪು ಭಾವನೆಗಳು ಇರ್ಬೋದು, ಆದರೆ ಜೀವ ತೆಗಿತಕ್ಕಂಥ ಕೆಲಸ ಆಗಬಾರ್ದು. ಮಹಾತ್ಮ ಗಾಂಧಿಯವ್ರಿಗೆ ವಿಚಾರ ಬಂತು. ಮಹಾತ್ಮ ಗಾಂಧಿಯವ್ರನ್ನ ಕೊಲೆ ಮಾಡಿರೋದು ಏನಕ್ಕೆ ಅಂತ ಹೇಳಿದ್ರೆ, ಪಾಕಿಸ್ತಾನಕ್ಕೆ ಪರ ಇದ್ದರು. ಮಹಾತ್ಮ ಗಾಂಧಿಯವ್ರ ಮೇಲೆ 6 ಅಟೆಂಪ್ಟ್ ಆಗಿತ್ತು. 6 ಬಾರಿ ಅವ್ರನ್ನ ಕೊಲೆ ಮಾಡಬೇಕು ಅಂತೇಳಿ ಪ್ರಯತ್ನ ನಡೀತು. 6ನೇ ಬಾರಿ ಆಗಲಿ. 6ನೇ ಬಾರಿ ಅದರಲ್ಲೂ ಸಹ ಗೋಡ್ಸೆ ಡ್ರೈವರು ಬಾಂಬೆನಲ್ಲಿ ಕೋಟ್ಯಾನ್ ಅಂತೇಳಿ. ಯಾವ ಕರಾವಳಿ ಪ್ರದೇಶ ಯಾವ ಮಟ್ಟಕ್ಕೆ ಆಗ್ಬಿಟ್ಟಿದೆ ನೋಡಿ. ಅಲ್ಲಿ ಅದಾಗೋ ಸಂದರ್ಭದಲ್ಲೂ ಸಹ ಪಾಕಿಸ್ತಾನದ ವಿಚಾರ ದೇಶ ಇಬ್ಬಾಗ ಆಗುವಾಗ ಮೌಂಟ್ ಬ್ಯಾಟನ್ ಬ್ರಿಟಿಷರವರ ಒಂದು ಸಮ್ಮುಖದಲ್ಲಿ ಒಂದು ಅಗ್ರಿಮೆಂಟ್, ಒಪ್ಪಂದ ಆಗುತ್ತೆ. ಎಷ್ಟು ಯಾವ ರಾಷ್ಟ್ರಕ್ಕೆ ಯಾವ ಆಸ್ತಿ ಪಾಸ್ತಿಗಳು ಹೋಗಬೇಕು ಅಂಥೇಳಿ. ಆಗ ಪಾಕಿಸ್ತಾನಕ್ಕೆ 55 ಕೋಟಿ ರೂಪಾಯಿ ನಾವು ಕೊಡಬೇಕಾಗುತ್ತೆ ಅಂಥೇಳಿ 1947ನೇ ಇಸ್ವಿನಲ್ಲಿ. ಮಹಾತ್ಮ ಗಾಂಧಿ ಅವರು ಹೇಳ್ತಾರೆ, ನೋಡಿ ನಾವು ಒಪ್ಪದಂಗೆ ನಡ್ಕೊಳ್ಬೇಕು. ಅವರು ಮೊದಲೇ ಸತ್ಯ ಮತ್ತು ಅಹಿಂಸೆ ಪ್ರತಿಪಾದಕರು. ನಾವು ಹೇಳಿರೋ ರೀತಿ ನಡ್ಕೊಳ್ಬೇಕು, 55 ಕೋಟಿ ಕೊಡಿ ಅಂತ ಅಷ್ಟು ಹೇಳಿದ್ವಿ. ಆದರೆ ಪಾಕಿಸ್ತಾನವನ್ನು ಇಬ್ಬಾಗ ಮಾಡಲಿಕ್ಕೆ ಕಾರಣಕರ್ತರೆ ಮೊಹಮ್ಮದ್ ಅಲಿ ಜಿನ್ನಾ ಮತ್ತು ಸಾವರ್ಕರ್. ಇತಿಹಾಸ ನೋಡಿದವ್ರು ಗೊತ್ತಾಗುತ್ತೆ. ಶ್ಯಾಮಾ ಪ್ರಸಾದ್ ಮುಖರ್ಜಿ ಮೊದಲನೇ ರೆಸಲ್ಯೂಷನ್ ಪಾಸ್ ಮಾಡಿದವರು. ಆದರೆ ಮಹಾತ್ಮ ಗಾಂಧಿಯವರು ಪಾಕಿಸ್ತಾನ ಅಂದರೆ ಅವ್ರದ್ದು ಸುಳ್ಳನ್ನು ಯಾವ ರೀತಿ ಸತ್ಯ ಅಂತೇಳಿ ನಂಬಿಸ್ತಾರೆ ಅನ್ನೋದು ಇದೊಂದು ಕಾರಣ. ಪಾಕಿಸ್ತಾನ ಕೊಟ್ಬಿಟ್ರು ಅಂತೇಳಿ ಏನು ಕಾರಣ ಅದು ಅಲ್ವೇ ಅಲ್ಲ. ಮಹಾತ್ಮ ಗಾಂಧಿಯವರು ಮಹಿಳೆಯರ ಪರ ಇದ್ದರು. ಮಹಾತ್ಮ ಗಾಂಧಿಯವರು ದಲಿತರ ಪರ ಇದ್ದರು. ಮಹಾತ್ಮ ಗಾಂಧಿಯವರು ದುರ್ಬಲ ಪರ ಇದ್ರಲ್ಲ ಅಂಥೇಳಿ ಅದನ್ನು ಕೊಲೆ ಮಾಡಿರೋದೇ ವಿನಃ ಪಾಕಿಸ್ತಾನಕ್ಕಲ್ಲ. ಇವತ್ತಿಗೂ ಸಹ ಭಾಳ ನಾವ್ಯಾರೂ ಸಹ ಮೊಹಮ್ಮದ್ ಅಲಿ ಜಿನ್ನಾ ಅವರ ಮಜಾರ್ ಅಂದರೆ ಅವ್ರ ಸಮಾಧಿಗೆ ಹೋಗಿ ಅವ್ರು ದೊಡ್ಡ ಲೀಡ್ರು ಅಂತ ನಾವು ಯಾರೂ ಹೇಳಿಲ್ಲ. LK ಅದ್ವಾನಿಯವರೇ ಹೋಗ್ಬಿಟ್ಟು ಲಾಹೋರ್ಗೆ ಹೋಗಿ ಇವ್ರಿಗಿನ್ನ ದೊಡ್ಡ ಲೀಡ್ರ್ ಇಲ್ಲ ಅಂತ ಹೇಳಿದ್ರು. ಇದೇ ನಮೋ ಬ್ರಿಗೇಡರವರ ದೇವಾನು ಪುರುಷ ನರೇಂದ್ರ ಮೋದಿ ಅವರು ಖರೀದೇನೆ ಹೋಗಿ ಪಾಕಿಸ್ತಾನ ನವಾಜ್ ಶರೀಫ್ ಅವರ ಮೊಮ್ಮಗಳನ್ನ ಬರ್ತ್ಡೇಗೆ ಹೋಗಿ ಬಿರಿಯಾನಿ ಮತ್ತು ಶೇರ್ವಾನಿ ಹಾಕೊಂಡು ಬಂದಿರ್ತಕ್ಕಂಥವ್ರು ನಾವ್ಯಾರೂ ಸಹ ಮಾಡಿರಲಿಲ್ಲ. ನಮಗೆ ಅವರು ಸ್ನೇಹಿತರು ಅಲ್ಲ, ಶತ್ರುಗಳು ಅಲ್ಲ. ನಮಗೆ ಅವ್ರು ಏನಿದ್ರು ನೆರೆ ರಾಷ್ಟ್ರದವರು ಅಷ್ಟೇ. ಅವರೇನಾದರೂ ನಮ್ಮ ಮೇಲೆ ನೋಡಿದ್ರೆ ಅದಕ್ಕೇನು ಶಾಸ್ತ್ರ ಮಾಡಬೇಕು ಅದನ್ನೆಲ್ಲ ಇಂದಿರಾ ಗಾಂಧಿ ಅವರು ಮಾಡಿ ತೋರಿಸಿದ್ದಾರೆ. ಇವ್ರಿಗೆ ಯಾರಿಗೂ ಸಹ ಧೈರ್ಯನೂ ಇಲ್ಲ ಈ ಭಾರತೀಯ ಜನತಾ ಪಾರ್ಟಿ RSS ಅವ್ರಿಗೆ. ಆದ್ದರಿಂದ ರಾಜಕಾರಣ ಬೇರೆ, ಸಮಾಜ ಸೇವೆ ಬೇರೆ. ಸಮಾಜ ಕಾರ್ಯಕರ್ತರಾಗಿ ನೀವು ಕೆಲಸ ಮಾಡುವಾಗ ಕೆಲವು ಅಡಚಣೆಗಳು ಬರೋದು ಸಹಜ. ಆದರೆ ಯಾರೂ ಸಹ ಕೊಲೆ ಮಾಡ್ತಕ್ಕಂಥ ಮಟ್ಟಕ್ಕೆ ಹೋಗಬಾರ್ದು. ಈಗ ಒಬ್ಬ ಸಮಾಜ ಕಾರ್ಯಕರ್ತ, ಸಮಾಜಮುಖಿಯಲ್ಲಿ ಕಾರ್ಯಪ್ರವೃತ್ತರಾಗಿರ್ತಕ್ಕಂಥ ಬಾಳಿಗರ ಅವರ ಕೊಲೆ ಮಾಡಿದ್ದಾರೆ. ಅವ್ರಿಗೆ ನ್ಯಾಯ ಸಿಗಬೇಕು ಅಂತ ಹೋರಾಟ ಆಗ್ತಾ ಇದೆ. ಆ ಹೋರಾಟ ಕಡೆವರೆಗೂ ಮುಟ್ಟೋವರೆಗೂ ಸಹ ನಿಮ್ಮ ಬೆಂಬಲ ಆಶೀರ್ವಾದ ಆಗೇ ಇರಲಿ. ನಾನು ಇರೋ ತನಕ ಅದಕ್ಕೆ ನಾನು ಬೆಂಬಲವಾಗಿ ಇರ್ತೀನಿ ಅನ್ನೋ ಒಂದು ಮಾತನ್ನು ಹೇಳಿ ತಾವೆಲ್ಲರೂ ಸಹ ಇದರಲ್ಲೇನು ರಾಜಕಾರಣ ಇಲ್ಲ, ಅದಕ್ಕೋಸ್ಕರ ನಾನು ಹೇಳಿದ್ದು. ವಿಸ್ಮಯ ಅಂತ ನನಗೂ ಅನಿಸುತ್ತೆ. ಜೀವನ ಪೂರ್ತಿ ನಾನು ಹಿಂದುತ್ವದ ವಿರುದ್ಧ ಮಾಡಿ RSS ವಿರುದ್ಧ ಮಾಡಿ ಒಬ್ಬ ಸಾಮಾನ್ಯ ಹಿಂದುತ್ವದ ಕಾರ್ಯಕರ್ತನಿಗೆ ನ್ಯಾಯ ಸಿಗಬೇಕು ಅಂತ ಹೋರಾಟ ಮಾಡಬೇಕು, ನಾನು ಬಂದು ಮಾತಾಡಬೇಕು ಅನ್ನೋ ಪರಿಸ್ಥಿತಿ ಬಂದಾಗ ಇನ್ನು ಆ ಪಕ್ಷದ ಪರಿಸ್ಥಿತಿ ಯಾವ ರೀತಿ ಇದೆ ಅಂತ ತಿಳ್ಕೊಳ್ಳಿ. ಆಶಾರಾಮ್ ಬಾಪು ಅಂತೇಳಿ ಅವ್ರ ಮೇಲೆ ಎಲ್ಲ ಅತ್ಯಾಚಾರದ 45 ಅತ್ಯಾಚಾರದ ಕೇಸ್ ಇದೆ. ಜೈಲಲ್ಲಿದ್ದಾರೆ. ಅವ್ರನ್ನ ಪೇರೋಲ್ ಮೇಲೆ ಬಿಟ್ಬಿಟ್ಟು ಮೊನ್ನೆ ಅಯೋಧ್ಯೆ ರಾಮ ಮಂದಿರದಲ್ಲಿ ಕರ್ಕೊಂಡೋಗಿ ಹುನಾರ ಹಾಕಿದ್ದಾರೆ. ಇವೆಲ್ಲ ದುರಂತಗಳು ನೀವು ನೋಡುವಾಗ ಸಮಾಜ ಯಾವ ರೀತಿ ಹೋಗ್ತಾ ಇದೆ ಅಂತ ಹೇಳಬೇಕು. ಬಿಡಿ, ನಾನು 20 ರಾಜ್ಯದ ಉಸ್ತುವಾರಿ ವಹಿಸಿರ್ತಕ್ಕಂಥವನು. ನಾವು ದಕ್ಷಿಣ ಭಾರತದವರು ಸ್ವರ್ಗದಲ್ಲಿದ್ದೀವಿ. ಉತ್ತರ ಭಾರತದಲ್ಲಿ ಏನೋ ಹೋದರೆ ನೀವು ಮಹಿಳೆಯರಾಗಿ ನೋಡೋದಿಲ್ಲ. ಅದೊಂದು ಕಮಾಡಿಟಿ ವಸ್ತು ಅಂತ ನೋಡ್ತಾರೆ ಅವರು. ನೀವು ಯಾವುದಾದ್ರೂ ಸೋಷಿಯಲ್ ಮೀಡಿಯಾದಲ್ಲಿ ನ್ಯೂಸ್ಗಳನ್ನೇ ನೋಡಿ, ಯಾವ ರೀತಿ ಅತ್ಯಾಚಾರಗಳಾಗುತ್ತೆ ಮಹಿಳೆಯರ ಮೇಲೆ ಅಂಥೇಳಿ. ಅದನ್ನು ದಕ್ಷಿಣಕ್ಕೆ ಬರೋದು ಬೇಕಾಗಿಲ್ಲ. ಅದು ಯಾಕೆ ಬರುತ್ತೆ ಅಂತ ನೀವು ಕೇಳ್ಬೋದು. ಈ ಥರ ಕಾನೂನು ಲೋಪದೋಷಗಳನ್ನೆಲ್ಲ ನೋಡ್ಕೊಂಡು ಹೋಗಿದ್ರೆ
ಇದು ಆಗೋದು ಸಹಜವೇ ಆಗುತ್ತೆ. ಆದ್ದರಿಂದ ಅದನ್ನು ನಿಲ್ಲಿಸಬೇಕಾದ್ರೆ ನಾವು ನೆಲದ ಕಾನೂನಿನ ಪರ ಕಾನೂನಿನ ಮೂಲಕ ಹೋರಾಟ ಮಾಡಿಕೊಂಡು ಈ ಒಂದು ದೌರ್ಜನ್ಯದ ವಿರುದ್ಧ ಹೋರಾಟ ಮಾಡ್ತಕ್ಕಂಥ ಕೆಲಸ ನಿರಂತರವಾಗಿ ಆಗಬೇಕು ಅಂತ ಹೇಳಿ ತಾವೆಲ್ಲರೂ ಸಹ ಕಳ್ಕಳಿಯ ಮನೆ ಮಾಡಿ ಸ್ವಲ್ಪ ಜಾಸ್ತಿ ಸಮಯ ತೆಗೆದುಕೊಂಡು ಮಾತಾಡಿದ್ದೀನಿ. ಅದೇನು ತಪ್ಪು ತಿಳ್ಕೊಬೇಡಿ, ಯಾಕಂದರೆ ನಾನು ಡೆಲ್ಲಿನಲ್ಲಿ ಇದ್ದೆ, ಬೆಂಗಳೂರು ಬಂದು ನಿನ್ನೆ ಇವತ್ತು ಬರಬೇಕಾಗಿತ್ತು. ಬೆಳಿಗ್ಗೆ ಇಲ್ಲಿ ಬಂದು ತಿರ್ಗಾ ನಾಳೆ ವಾಪಸ್ ಹೋಗ್ಬೇಕು, ಸೆಷನ್ ಇದೆ. ಆದ್ದರಿಂದ ನಿಮಗೆ ಈ ಬಾಳಿಗ ವಿಚಾರದಲ್ಲಿ ಯಾವುದೇ ಹೋರಾಟಕ್ಕೆ ನೀವು ಮಾಡಿದ್ರೂ ನಾನು ಯಾವುದೇ ಸಮಯದಲ್ಲೂ ಸಹ ಕರೀರಿ, ನಾನು ಬರ್ತೀನಿ. ಅದರಲ್ಲೇನು ಸಂದೇಹ ಬೇಡ. ಪ್ರಯತ್ನ ಮಾಡೋಣ. ಯಾವುದಾದ್ರೂ ಒಂದು ಹಂತಕ್ಕೆ ಇದು ಹೋಗುತ್ತೆ, ಕಡೆ ಹಂತದವರೆಗೂ ಸಹ ಹೋಗಬೇಕು. ಹೋರಾಟಕ್ಕೆ ನಾವು ಸಹ ಬೆಂಬಲವಾಗಿದ್ದೀವಿ ಅಂತ ಹೇಳಿ ನಾನು ಮಾತು ಮುಗಿಸ್ತೇನೆ. ನಮಸ್ಕಾರ, ಜೈ ಹಿಂದ್.